ನೀವೇನಾದ್ರು KVB ಬ್ಯಾಂಕ್, ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಅಕೌಂಟ್ ಹೋಲ್ಡರ್ ಆಗಿದ್ರೆ ಈ 4 ನಂಬರ್ನ ನಿಮ್ಮ ಮೊಬೈಲ್ ನಲ್ಲಿ ಸೇವ್ ಮಾಡ್ಕೊಬೇಕಾಗುತ್ತೆ. ಎಮರ್ಜೆನ್ಸಿ ಟೈಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಬ್ಯಾಲೆನ್ಸ್ ಎಂಕ್ವೈರಿ ಮಾಡಬೇಕಾ, ಮೇಲೆ ಕಾಣ್ತಿರುವಂತ ನಂಬರ್ಗೆ ಡಯಲ್ ಮಾಡಿ ಮಿಸ್ಡ್ ಕಾಲ್ ಕೊಟ್ರೆ ಸಾಕು, ಆಟೋಮೆಟಿಕ್ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟಿದೆ ಅಮೌಂಟ್ ಅಂತ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮೆಸೇಜ್ ಮುಖಾಂತರ ತಲುಪುತ್ತೆ. ಎರಡನೇದಾಗಿ ಮಿನಿ ಸ್ಟೇಟ್ಮೆಂಟ್, ಕೊನೆಯ 5 ಟ್ರಾನ್ಸಾಕ್ಷನ್ ಏನೇನಾಗಿದೆ ಅಂತ ತಿಳ್ಕೊಬೇಕಾ, ಹಾಗಾದ್ರೆ ಮೇಲೆ ಕಾಣ್ತಿರುವಂತ ನಂಬರ್ಗೆ ಡಯಲ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮಿನಿ ಸ್ಟೇಟ್ಮೆಂಟ್ ನ ಪಡ್ಕೊಳ್ಳಿ. ಮೂರನೇದಾಗಿ ಕಸ್ಟಮರ್ ಐಡಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಮೇಲೆ ಕಾಣ್ತಿರುವಂತ ನಂಬರ್ಗೆ ಡಯಲ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕಸ್ಟಮರ್ ಐಡಿನ ಪಡೆದುಕೊಳ್ಳಿ. ನಾಲ್ಕನೇದಾಗಿ UPI ಬ್ಲಾಕಿಂಗ್, ಮೊಬೈಲ್ ನಲ್ಲಿ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಈ ತರ ಬಳಸ್ತಾ ಇದ್ದೀರಾ, ಏನೋ ಫ್ರಾಡ್ ಅಲ್ಲಿ ಇದೆ, ನಿಮ್ಮ ನಂಬರ್ ಏನೋ ಫ್ರಾಡ್ ಆಗ್ತಿದೆ, ನಿಮ್ಮ ಅಮೌಂಟ್ ಏನೋ ಪ್ರಾಬ್ಲಮ್ ಆಗ್ತಿದೆ ಅನ್ಸಿದ್ರೆ ಮೇಲೆ ಕಾಣ್ತಿರುವಂತ ನಂಬರ್ಗೆ ಡಯಲ್ ಮಾಡಿ UPI ಸರ್ವಿಸ್ ನ ಬ್ಲಾಕ್ ಮಾಡಬಹುದು. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಇವೇನೇನು ವರ್ಕ್ ಆಗುತ್ತಲ್ಲ ಅವನ್ನೆಲ್ಲ ಬ್ಲಾಕ್ ಮಾಡುತ್ತೆ. ಯಾವುದೇ ಅಮೌಂಟ್ ಡೆಬಿಟ್ ಆಗಲ್ಲ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.